ಓಕೆ. ಸೊ ಅದಾದ್ಮೇಲೆ ಇವಾಗ ಇನ್ನೇನ್ ನೋಡ್ಬೇಕು ಅಂತ ಹೇಳಿದ್ರೆ, ಸೊ ಇಂಡಿಕೇಟರ್ಸ್ ಪ್ರೈಸ್ ರೇಂಜ್ ಆಯ್ತು, ಸಾರಿ ಡೇಟ್ ರೇಂಜ್ ಆಯ್ತು, ಪ್ರೈಸ್ ರೇಂಜ್, ಓಕೆ, ಇದೆಲ್ಲ ನೋಡೋಣ. ಸೊ ಡ್ರಾಯಿಂಗು, ಆರೋಸ್ ಇದೆಲ್ಲ ನೋಡಿ. ಹೈಲೈನರ್ ಅಂದ್ರೆ ಸುಮ್ಮನೆ ಹಿಂಗ್ ಇಟ್ಕೊಂಡ್ರೆ ಏನಾದ್ರು ಐಲೈನ್ ನಾವೇನೋ ಟೆಕ್ಸ್ಟ್ ಬರ್ದಾಗ ಇದ್ ಮಾಡಿರ್ತೀವಲ್ಲ ಆ ರೀತಿ ಅಷ್ಟೇ. ಇನ್ನೇನಿಲ್ಲ, ಬ್ರಷ್ ಅಂತ ಹೇಳಿದ್ರೆ ಏನಾದ್ರು ಸೆಲೆಕ್ಟ್ ಮಾಡಿ ತೋರಿಸ್ಬೇಕು, ಹಿಂಗ್ ಬರಿಬೇಕು, ಇಲ್ಲ ಹಿಂಗೇನಾರು ಬರ್ದು ತೋರಿಸ್ಬೇಕು. ಸೊ ಈ ತರದ್ದು ಅಂದ್ರೆ ಸುಮ್ಮನೆ ಈ ತರ ಅದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ ಅವೆಲ್ಲ. ಆರೋ ಮಾರ್ಕರ್, ಸೊ ಈ ತರ ಹಾಕ್ಬಿಟ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಂತ ತೋರಿಸ್ತಾರಲ್ಲ ಕೆಲವರು, ಸುಮ್ಮನೆ ಆ ರೀತಿ ಹಾಕೊಳಕ್ ಇವೆಲ್ಲ ಯೂಸ್ ಮಾಡೋದು. ನಾನು ಇವೆಲ್ಲ ಯಾವ್ದು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಇದೊಂದು ಯೂಸ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ನನಗೆ ಫಾರ್ ಎಕ್ಸಾಂಪಲ್ 15 ನಿಮಿಷದಲ್ಲಿ ಕ್ಲೀನ್ ಆಗಿ ತೋರಿಸಿದ್ರೆ ಗೊತ್ತಾಗುತ್ತೆ. ನೋಡಿ, ಈಗ 30ನೇ ತಾರೀಕು ಇಲ್ಲಿ ಹೈ ಮಾಡಿದೆ. ಓಕೆ, ನಾನೇನ್ ಮಾಡ್ತೀನಿ, ಇಷ್ಟು ದೊಡ್ಡದಾದಾಗ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ನ ಈ ತರ ಝೋನ್ ಹಾಕೊಂಡು ಬಿಟ್ಟಿರ್ತೀನಿ. ಓಕೆನಾ? ಇದ್ರದ್ದು ಎಡಿಟಿಂಗ್ ಗೊತ್ತಲ್ವಾ ನಿಮ್ಗಿದೆಲ್ಲ ಇದ್ರದ್ದು, ಇಷ್ಟೇ. ಸೊ ಹೀಗೆ ನಾನು ಹಾಕೊಂಡು ಈ ತರ ಬಿಟ್ಟಿರ್ತೀನಿ. ಇಷ್ಟೇ ಇರಲಿ. ನನಗೇನು ಅಂದ್ರೆ ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆದ್ರೆ ನಾನು ಕಾಲ್ ಸೈಡ್ ಎಂಟ್ರಿ ತಗೋಬಹುದು ಅಂತ ನನ್ನ ಒಂದು ಸೆಟಪ್ ಇರುತ್ತೆ, ಸ್ಟ್ರಾಟಜಿ ಇರುತ್ತೆ. ಓಕೆನಾ? ಬಟ್ ಅದು ಪ್ರತಿ ಟೈಮಲ್ಲೂ ಅದೇ ತರ ತಗೊಂಡ್ರೆ ವರ್ಕೌಟ್ ಆಗುತ್ತೆ ಅನ್ನೋ ತರ ಅಲ್ಲ. ಯಾಕಂದ್ರೆ ಮೂಮೆಂಟಮ್ ಇರಬೇಕು. ಸ್ಟಾರ್ಟಿಂಗ್ ಒಂದು 10-10:30 ಒಳಗಡೆ ಮೂವ್ಮೆಂಟ್ ಕೊಟ್ರೆ ಆ ಮೂವ್ಮೆಂಟ್ ಹೋಲ್ಡ್ ಮಾಡುತ್ತೆ. ಇಲ್ಲ 12:30 ಮೇಲೆ ಮೂವ್ಮೆಂಟ್ ಕೊಟ್ರೆ, 2 o'clock ಮೇಲೆ ಮೂವ್ಮೆಂಟ್ ಕೊಟ್ರೆ ಅದು ಹೋಲ್ಡ್ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಲಿ ಅದ್ರ ಹಿಂದಿನ ದಿನ ಏನಾಗಿತ್ತು, ಹಿಂದಿನ ದಿನ ನೋಡಿ ಎಂತ ಫಾಲ್ ಕೊಟ್ಟಿದೆ. ನೋಡಿ, ಇದೊಂದು ಟ್ರೆಂಡ್ ನೋಡ್ಕೊಳ್ಳಿ. ಎಷ್ಟು ನೋಡಿ, 4.18%, 4% ಡ್ರಾಪ್ ಆಗಿದೆ. 4% ಡ್ರಾಪ್ ಆದ್ಮೇಲೆ ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಂಡಿರ್ಬೇಕು. ಓಕೆನಾ? ನಮ್ಗೆ ಹಿಂಗ್ ಮೂವ್ ಆಗ್ಬಿಟ್ಟು ಇದು ಬ್ರೇಕ್ ಆಗಿದ ತಕ್ಷಣ ಇನ್ನೊಂದು 2-3% ಹೋಗ್ಬಿಡುತ್ತೆ ಅನ್ನೋ ತರ ಎಲ್ಲ ಇರೋದಿಲ್ಲ. ನಾನು ಸುಮ್ಮನೆ ಇದು ಟೂಲ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನಾನು ಹೇಳಿದ್ ನಾನು. ಯಾಕಂದ್ರೆ ಝೋನ್ ಒಳಗಡೆನೆ ಇರುತ್ತೆ. ಆ ಝೋನ್ ಒಳಗಡೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಇಷ್ಟೊಳಗಡೆನೆ ಜಾಸ್ತಿ ಪ್ರೈಸ್ ಆಕ್ಷನ್ ಆಗಿರೋದಿಲ್ಲ. ಇದೇ ಝೋನ್ ನೋಡಿ, ಇದೇ ಝೋನ್ ಅಲ್ಲಿ ಇಲ್ಲೂ ಪ್ರೈಸ್ ಆಕ್ಷನ್ ಜಾಸ್ತಿ ಆಗಿದೆ, ಇಲ್ಲೂ ಆಗಿದೆ, ಸೈಡ್ ವೇಸ್ ಕನ್ಸಾಲಿಡೇಟ್ ಆಗಿ ನೋಡಿ, ಇಲ್ಲೂ ಜಾಸ್ತಿ ಆಗಿದೆ, ಇಲ್ಲಿ ಜಾಸ್ತಿ ಆಗಿದೆ, ಇಲ್ಲಿ ಜಾಸ್ತಿ ಆಗಿದೆ. ಸೊ ಅವಾಗ ನೆಕ್ಸ್ಟ್ ಏನು ಅಂದ್ರೆ ಮತ್ತೆ ಇದೇ ಝೋನ್ ಬಂದಾಗ ಇಲ್ಲೂನು ಜಾಸ್ತಿ, ಇವಾಗ ಇಲ್ಲಿವರೆಗೂ ಹೋಗಿದೆ. ಓಕೆನಾ? ಸೊ ನೆಕ್ಸ್ಟ್ ನನಗೆ ಇಲ್ಲಿವರೆಗೂ ಇಲ್ಲೇ ಆಡ್ತಿರ್ಬೋದು ಪ್ರೈಸ್. ಸೊ ಅವಾಗ ಆಪ್ಷನ್ ಬೈ ಎಲ್ಲ ಯಾರು ಮಾಡಲ್ಲ. ಸೊ ಇಂಥ ಕಡೆ ಬಂದು ಸಿಗಾಕೊಂಡಾಗ ಆಪ್ಷನ್ ಸೇಲ್ ಮಾಡ್ತಾರೆ. ಮೇಲೆ ಕೆಳಗಡೆ ಕಾಲ್ ಪುಟ್ ಆಪ್ಷನ್. ಇದು ಬೇಡ, ನಿಫ್ಟಿ ತೋರಿಸ್ತೀನಿ. ನಿಫ್ಟಿನಲ್ಲಿ ಇದು ಇಂಡೆಕ್ಸ್ ಅಲ್ವಾ, ನಿಫ್ಟಿನಲ್ಲಿ ನೋಡಿ ಈ ತರ ಇರುತ್ತೆ. ಸೊ ಇಂಥ ಕಡೆ ಎಲ್ಲ ಬಂದು ಸಿಗಾಕೊಳ್ತು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಎರಡೂನು ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಎರಡೂನು ಸೆಲ್ ಮಾಡ್ಬಿಟ್ಟು ತೀಟಾ ಡಿಕೆ ಮಾಡ್ಕೊಂಡು ಅದನ್ನ ಪ್ರಾಫಿಟ್ ಮಾಡ್ಕೊಳ್ತಾರೆ, ತೀಟಾ ಡಿಕೆ ತಿನ್ಕೊಳ್ತಾರೆ ಆ ರೀತಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇಂಥ ವೇವ್ ಆಗಿದೆ, ಟೆಕ್ಸ್ಟ್ ಏನ್ ಹಾಕ್ಬೇಕು, ಬರ್ದಿಡ್ಬೇಕು. ನಿಮ್ಗೆ ನಾನ್ ಬರ್ದಿಡ್ತೀನಿ ಏನು ಅಂತ ಹೇಳಿದ್ರೆ, ಇಂತಿಂತ ವೇವ್ ಆಗಿದೆ, ಇಂತಿಂತ ಇದನ್ನ ಮುಗಿಸ್ಕೊಂಡ್ ಬಂದಿದೆ, ಓಕೆ, ಇದು ಹೈನ ಬ್ರೇಕ್ ಮಾಡಿದೆ, ಇವೆಲ್ಲ ನಾನು ನೋಡಿದ ತಕ್ಷಣ ಪ್ರತಿ ಸರಿನೂ ನಾನು ಅಷ್ಟನ್ನು ನೋಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಟೆಕ್ಸ್ಟ್ ಹೋಗ್ಬಿಟ್ಟು ಬರ್ದಿಟ್ಟಿರ್ತೀನಿ. ಓಕೆ, ಐ ಕ್ರಾಸ್ಡ್ ಆಗಿದೆ, ಓಕೆ, ಓಕೆ, ಟೇಕ್ ಎಂಟ್ರಿ ಆಫ್ಟರ್ 23,000 if candle close. ಈ ತರ ನನ್ಗೆ ಏನ್ ಹಾಕೋಬೇಕು ಆ ತರ ಇಲ್ಲಿ ಹಾಕೊಂಡು ಇಟ್ಕೊಳ್ತೀನಿ. ಓಕೆನಾ? ಅದ್ ಬರ್ದ್ಬಿಟ್ಟು ನಂಗೆ ಇಲ್ಲಿ ಇಟ್ರೆ ಇಲ್ಲಿ ಹಾಕ್ಬಿಟ್ಟು ಇಟ್ಕೊಳ್ತೀನಿ. ಇದು ನನಗೆ ಇನ್ನೂ ದೊಡ್ಡದಾಗ ಕಾಣಿಸ್ಬೇಕು ಅಂದ್ರೆ ಇಷ್ಟು ದೊಡ್ಡದಾಗ ಹಾಕೋಬಹುದು. ಕಲರ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಕಲರ್ ಚೇಂಜ್ ಮಾಡ್ಕೋಬಹುದು. ಇದು ಚಿಕ್ಕದಾಗ್ ಬೇಕು ಅಂತ ಹೇಳಿದ್ರೆ ಚಿಕ್ಕದಾಗಿ ಇಟ್ಕೋಬಹುದು. ಓಕೆನಾ? ಈ ರೀತಿ ಈ ತರ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು. ಅವೆಲ್ಲ ಏನಿಲ್ಲ. ನಿಮ್ಗೆ ಬ್ಯಾಕ್ ಗ್ರೌಂಡ್ ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಹಾಕೊಳ್ಳಿ, ಪ್ರಾಪರ್ ಇದು ಹಾಕೊಳ್ಳಿ. ರ್ಯಾಪ್ ಹಾಕ್ಬೇಕು ಅಂದ್ರೆ ಚಿಕ್ಕದಾಗ ಆಗುತ್ತದೆ. ಸೊ ಈ ರೀತಿ ಇದು ಅಳ್ಳಾಡಿಸ್ಲೇಬಾರ್ದು, ಇಲ್ಲೇ ಇರ್ಬೇಕು ಅಂದ್ರೆ ಲಾಕ್. ಸೇಮ್ ಎಲ್ಲಾ ಇಂಡಿಕೇಟರ್ಗೂ ಅಷ್ಟೇ. ಇವಾಗ ಇಲ್ಲಿ ಇಟ್ಬಿಟ್ರೆ ಲಾಕ್ ಮಾಡಿದ್ರೆ ಇದನ್ನ ನಾವು ಚೇಂಜ್ ಮಾಡಕ್ಕಾಗಲ್ಲ, ಅಳ್ಳಾಡ್ಸಕ್ಕಾಗಲ್ಲ. ಕೆಲವೊಂದ್ಸರಿ ನಾವು ಕರ್ಸರ್ ಇಲ್ಲೆಲ್ಲೋ ಮೂವ್ ಮಾಡಕ್ ಹೋಗಿ ಇಂಡಿಕೇಟರ್ ಮೂವ್ ಮಾಡ್ಬಿಟ್ಟಿರ್ತೀವಿ. ಟೂಲ್ ಆಗಿರ್ಬೋದು, ಟೂಲ್ ನ ಮೂವ್ ಮಾಡ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಏನ್ ಮಾಡ್ತೀವಿ, ಲಾಕ್ ಮಾಡ್ತೀವಿ. ಓಕೆನಾ? ಅನ್ಲಾಕ್ ಮಾಡಿದ್ರೆ ನೋಡಿ, ಸುಮ್ನೆ ನಾವ್ ಇಲ್ಲೇನೋ ಇಟ್ಕೊಳಕ್ ಹೋಗಿ ಹಿಂಗ್ ಹೋಗ್ಬಿಟ್ರೆ ಇದ್ಮೇಲೆ ಹೋಗ್ಬಿಡುತ್ತೆ. ಅದು ಅಲ್ಲ ಅಂದ್ರೆ ಇಲ್ಲಿ ಲಾಕ್ ಇದೆಯಲ್ಲ, ಇಲ್ಲಿ ಲಾಕ್ ಆಲ್ ಡ್ರಾಯಿಂಗ್ಸ್ ಹೊಡೆದ್ಬಿಟ್ರೆ ಮುಗ್ದೋಯ್ತು, ಎಲ್ಲಾ ಡ್ರಾಯಿಂಗು ಲಾಕ್ ಆಗೋದು. ಓಕೆನಾ?
ಸಪೋಸ್ ಇದು ಇಲ್ಲಿದ್ದು ಇಲ್ಲೆಲ್ಲೋ ಬಂದ್ಬಿಟ್ಟು ನಿಮ್ಗೆ ಮರ್ತೋಗ್ಬಿಟ್ರಿ ಎಲ್ಲಿತ್ತು ಅಂತ ಗೊತ್ತಿರ್ಲಿಲ್ಲ, ಮತ್ತ ಅದೇ ವಾಪಸ್ ಬರ್ಬೇಕು ಅಂದ್ರೆ ಇಲ್ಲಿ ಹೊಡೆದ್ರೆ ಬ್ಯಾಕ್ ಇದೆಯಲ್ಲ, ಅದ್ರ ಹಿಂದಿಂದ ಏನೇನಾಗಿತ್ತು ಅದೆಲ್ಲ ಇಲ್ಲಿ ಬರ್ತಾ ಇರುತ್ತೆ. ಹಿಂದಿಂದ ಏನೇನ್ ಮಾಡಿದ್ವಿ ನೋಡಿ, ಹಿಂದಿಂದೆಲ್ಲ ಬರುತ್ತೆ. ಫಾರ್ವರ್ಡ್ ಬೇಕು ಅಂದ್ರೆ ಎಲ್ಲ ಫಾರ್ವರ್ಡ್ ಇಲ್ಲಿರುತ್ತೆ. ಸೊ ಹಾಗೆ. ಓಕೆ, ನೀವು ಝೂಮ್ ಮಾಡಬೇಕು, ಎಲ್ಲಿಂದ ನನಗೆ ಇಷ್ಟು ಮಾತ್ರ ಬರಬೇಕು ದೊಡ್ಡದಾಗಿ ಅಂದ್ರೆ ನೋಡಿ ಈ ತರ ಇಲ್ಲಿದೆಯಲ್ಲ, ಇದು ಝೂಮ್ ಔಟ್. ಇದು ಕಂಟ್ರೋಲ್ ಆರ್ ಹೊಡೆದ್ರೆ ಎಲ್ಲ ಫುಲ್ ಇದಾಗುತ್ತೆ. ಓಕೆ, ನಾರ್ಮಲ್ ಆಗುತ್ತೆ. ಇವಾಗ 5 ನಿಮಿಷದಲ್ಲಿ ತೋರಿಸ್ತೀನಿ. ನಿಮ್ಗೆ ಇಲ್ಲೇನಾಗಿತ್ತು ಅಂತ ಕ್ಲೀನ್ ಆಗಿ ನೋಡ್ಬೇಕಾಗಿತ್ತು. ಅದಕ್ಕೆ ಏನ್ ಮಾಡ್ತೀರಾ, ಇಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಇಷ್ಟು ದೊಡ್ಡದಾಗಿ ಬರುತ್ತೆ ಅವಾಗ. ಹಾಗೆ ಝೂಮ್ ಹಾಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಮೆಜರ್ಮೆಂಟ್ ಮಾಡಬೇಕು. ಮೆಜರ್ಮೆಂಟ್ ಏನಕ್ಕೆ ತೋರಿಸ್ತೀನಿ. ಕಂಟ್ರೋಲ್ ಆರ್ ಹೊಡೆದ್ರೆ ಈ ತರ ಬಂದ್ಬಿಡುತ್ತೆ. ಕಂಟ್ರೋಲ್ ಆರ್ ಇಲ್ಲ ಅಂದ್ರೆ ಇಲ್ಲಿದೆ ನೋಡಿ, ಇದಿದೆಯಲ್ಲ ರೀಸೆಟ್. ಕಂಟ್ರೋಲ್ ಆರ್ ಹೊಡೆದ್ರೆ ಫುಲ್ ರೀಸೆಟ್ ಆಗೋಗುತ್ತೆ. ಆಲ್ಟ್ ಆರ್, ಒಂದು ನಿಮಿಷ, ಸಾರಿ ಆಲ್ಟ್ ಆರ್. ನಾವು ಡೈರೆಕ್ಟ್ ಆಗಿ ಕೀಬೋರ್ಡ್ ಅಲ್ಲಿ ಮುಟ್ಟಿ ಆಲ್ಟ್ ಕಂಟ್ರೋಲ್ ಎಲ್ಲ ಮರ್ತೋಗಿರ್ತೀನಿ. ಸೊ ಸ್ಮೈಲಿ ಸಿಂಬಲ್ಸ್ ಏನಾದ್ರು ಹಾಕ್ಬೇಕು ಅಂದ್ರೆ ಎತ್ಕೊಂಡಿಲ್ಲ ಹಾಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಇದೇನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ಗೊತ್ತಾಗ್ಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಟ್ರೆ ಎಲ್ಲಿ ಕ್ಲೋಸ್ ಆಯ್ತು, ಎಲ್ಲಿ ಎಂಡ್ ಆಯ್ತು, ಎಷ್ಟು ಪಾಯಿಂಟ್ಸ್ ಹೋಗಿದೆ ಅನ್ನೋದು ಮಾತ್ರ ತೋರಿಸುತ್ತೆ. ಇದು ಕ್ಲೋಸ್ ಇಂದ ಓಪನ್ ಇಂದ ಕ್ಲೋಸ್ಗೆ. ಬಟ್ ನನಗೆ ಕೈ ಗೊತ್ತಾಗ್ಬೇಕು, ಮೇಲಿಂದ ಕೆಳಗಡೆ ಎಲ್ಲಿವರೆಗೂ ಬಂದಿದೆ ಅಂತ. ನೋಡಿ ಇಷ್ಟು 280 ಪಾಯಿಂಟ್. ಏನಕ್ಕೆ ಅಂತ ಹೇಳಿದ್ರೆ, ನಾನು ಟ್ರೇಡ್ ಮಾಡ್ಬೇಕಾದ್ರೆ ಎಸ್ ಎಲ್ ಇಟ್ಕೋಬೇಕಂದ್ರೆ ನನ್ಗೆ ಅಷ್ಟೊಂದು ನೋಡ್ಕೋಬೇಕಾಗುತ್ತೆ ಅದಕ್ಕೆ. ಓಕೆ, ಇದು ಡ್ರಾಯಿಂಗ್ ಮೋಡು. ಇವಾಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಹಾಕ್ಬಿಟ್ಟಿದ್ದೀರಾ, ಇಲ್ಲೊಂದು ಹಾಕ್ಬಿಟ್ಟಿದ್ದೀರಾ, ಇಷ್ಟೆಲ್ಲ ಹಾಕೊಂಡು ಏನಕ್ಕೋ ಇಟ್ಕೊಂಡಿದ್ದೀರಾ. ಓಕೆ, ನಿಮ್ಗೆ ಕ್ಲೀನ್ ಆಗಿ ಇವಾಗ ಕಾಣಿಸ್ತಾ ಇಲ್ಲ ಚಾರ್ಟ್. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಹೈಡ್ ಇದೆಯಲ್ಲ, ಇಲ್ಲಿ ಹೈಡ್ ಆಲ್ ಡ್ರಾಯಿಂಗ್ಸ್ ಇರುತ್ತೆ. ಹೈಡ್ ಆಲ್ ಡ್ರಾಯಿಂಗ್ಸ್ ಹೊಡೆದ್ರೆ ಎಲ್ಲ ಹೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಇಂಡಿಕೇಟರ್ಸ್ ಇದೆ ನಿಮ್ಗೆ, ಇದ್ರ ಜೊತೆ ಇದು ಇದೆ. ನೀವೇನ್ ಮಾಡ್ಬೇಕು, ಇಂಡಿಕೇಟರ್ಸ್ ಮಾತ್ರ ಹೈಡ್ ಮಾಡ್ಬೇಕು ಅಂದ್ರೆ ಹೈಡ್ ಇಂಡಿಕೇಟರ್ಸ್ ಹೊಡೆದ್ರೆ ಇಂಡಿಕೇಟರ್ಸ್ ಎಲ್ಲ ಹೈಡ್ ಆಗುತ್ತೆ. ಇಲ್ಲ ಬರೀ ಹೈಡ್ ಡ್ರಾಯಿಂಗ್ಸ್ ಮಾತ್ರ ಹೊಡೆದ್ರೆ ಡ್ರಾಯಿಂಗ್ ಮಾತ್ರ ಹೈಡ್ ಆಗುತ್ತೆ, ಇಂಡಿಕೇಟರ್ ಆಗಿರುತ್ತೆ. ಹೈಡ್ ಆಲ್ ಹೊಡೆದ್ಬಿಟ್ರೆ ಎಲ್ಲ ಇದಾಗೋಗುತ್ತೆ, ಹೈಡ್ ಆಗೋಗುತ್ತೆ. ಓಕೆನಾ. ಇವಾಗ ಇನ್ನೊಂದೇನು ಅಂದ್ರೆ, ಇಲ್ಲಿ ಬಂದು ಈಗ RSI ಮಾತ್ರ, RSI ಏನಿದೆ ಡಬಲ್ ಕ್ಲಿಕ್ ಮಾಡಿದ್ರೆ RSI ಕೆಳಗಡೆ ಹೊಟ್ಟೋಗುತ್ತೆ, ಅಂದ್ರೆ ಕಾಣಿಸಲ್ಲ, ಕಾಣೆ ಆಗುತ್ತೆ. ತಿರ್ಗಾ ಡಬಲ್ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಓಕೆ, ಸೊ ಅಗೇನ್ ಡಿಲೀಟ್. ಓಕೆ, ಇಷ್ಟು ಹೈಡ್ ಇದೆಲ್ಲ ಆಯ್ತು. ಇನ್ನೇನಾದ್ರು ಬಿಟ್ಟಿದ್ದೀನ? ಇನ್ನೊಂದೇನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಕಾಣಿಸ್ತಿದ್ಯಲ್ಲ ಸ್ಟಾರ್, ಈ ಸ್ಟಾರ್ ನ ಸೆಲೆಕ್ಟ್ ಮಾಡಿದ್ರೆ ನೀವ್ ಏನೇನ್ ಇಲ್ಲಿ ಫೇವ್ರೇಟ್ ಹಾಕಿಟ್ಟಿರ್ತೀರಾ, ಯಾವ್ದಾದ್ರು ಆಗಿರ್ಲಿ, ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ ಹೋಗ್ಬೇಕಾದ್ರೆ ಇದು. ಸೊ ಇದೆಲ್ಲ ಏನೇ ಫೇವ್ರೇಟ್ ಹಾಕಿಟ್ಟಿದ್ರು ಎಲ್ಲ ಇಲ್ಲಿ ಬಂದಿರುತ್ತೆ. ಸೊ ಇದನ್ನ ಮೊಬೈಲ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಈ ಫೇವ್ರೇಟ್ ಇಲ್ಲಿಗೆ ಆಡ್ ಮಾಡಿಟ್ಕೊಂಡ್ರೆ ಮೊಬೈಲ್ ಅಲ್ಲಿ ಇದೊಂದು ಟೂಲ್ ಏನಿದೆ, ಇದು ತೋರಿಸ್ತಾ ಇದೆಯಲ್ಲ, ಈ ಟೂಲ್ ದೊಡ್ಡದಾಗಿ ಕಾಣಿಸುತ್ತೆ. ಇದು ದೊಡ್ಡದಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಏನು ಅಂದ್ರೆ, ಎಲ್ಲಪ್ಪ ಇದು, ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ದೊಡ್ಡದಾಗಿ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಬೇಡ ಅಂದ್ರೆ ಇದನ್ನ ಡಿಸೆಲೆಕ್ಟ್ ಮಾಡಿದ್ರೆ ಹೋಯ್ತು. ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬಂತು. ಇದು ನಿಮ್ಗೆ ಎಲ್ಲಿ ಬೇಕು, ಇಲ್ಲಿ ಇಟ್ಕೋಬೇಕು ಅಂದ್ರೆ ಇಲ್ಲಿ ಇಟ್ಕೊಳ್ಳಿ, ಈ ಕಡೆ ಬೇಕು ಅಂದ್ರೆ ಇಲ್ಲಿ ಇಟ್ಕೊಳ್ಳಿ, ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು, ತೊಂದ್ರೆ ಇಲ್ಲ. ಓಕೆ, ನಿಮ್ಗೆ ಅಲರ್ಟ್ಗಳು ಸೆಟ್ ಮಾಡಿದಾಗ ಯಾವ್ಯಾವ ಅಲರ್ಟ್ ಸೆಟ್ ಮಾಡಿದ್ರಿ, ಯಾವ್ಯಾವ ಅಲರ್ಟ್ ಟ್ರಿಗರ್ ಆಗಿದೆ, ಯಾವ್ದು ಪೆಂಡಿಂಗ್ ಇದೆ, ಅದೆಲ್ಲ ಈ ಅಲರ್ಟ್ ಸೆಕ್ಷನ್ ಅಲ್ಲಿ ಬಂದ್ಬಿಡುತ್ತೆ. ಇನ್ನೊಂದು ವಾಚ್ ಲಿಸ್ಟ್. ಓಕೆ, ನಿಮ್ಗೆ ಯಾವ್ದು ಬೇಕು, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಹೊಡಿತೀರಾ, ಇಲ್ಲಿ ಬೇಡ, ಇಲ್ಲಿ ಹೋಗಿ ಕ್ರಿಯೇಟ್ ನ್ಯೂ ಲಿಸ್ಟ್. ಇದಾಗಲ್ವಾ ಇದರಲ್ಲಿ? ಓಕೆ, ಫ್ರೀ ಕೊಡಲ್ಲ ಅವನು, ಫ್ರೀಗೆ ನಮ್ದು ಇದೇ ಇರ್ಲಿ. ಓಕೆ, ರೆಡ್ ಲಿಸ್ಟ್ ಅಂತಿದೆಯಲ್ಲ, ನಿಮ್ಗೆ ಇವಾಗ ನೀವು ಡೈಲಿ HDFC, ICICI ಬ್ಯಾಂಕು, ಇಲ್ಲ SBI ಬ್ಯಾಂಕು, ಈ ತರದ್ದೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಗಿ ಆಡ್ ಸಿಂಬಲ್ ಹೊಡಿತೀರಾ. ಇಲ್ಲಿ SBI ಅಂತ ಹೊಡೆದ್ರೆ ಸ್ಟಾಕ್ಸ್ ಅಲ್ವಾ, SBI ಬಂತು ನೋಡಿ, ಇಲ್ಲಿ ಆಡ್ ಆಯ್ತು SBI. ಈ ಸೈಡ್ ಹೇಳ್ಕೊಳ್ಳಿ, ಗೊತ್ತಾಗುತ್ತೆ. ಜೊತೆಯಲ್ಲಿ ಏನು ಅಂತ ಹೇಳಿದ್ರೆ,
ಇಲ್ಲಿ ಎಸ್ ಬಿ ಐ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಎಸ್ ಬಿ ಐ ಚಾರ್ಟ್ ಬರುತ್ತೆ, ಕೆಳಗಡೆ ಎಸ್ ಬಿ ಐ ಡೀಟೇಲ್ಸ್ ಏನೇನಿರುತ್ತೆ ಅಂದ್ರೆ ಅದು ವಾಲ್ಯೂಮ್ ಏನ್ ಟ್ರೇಡ್ ಆಗ್ತಿದೆ, ಅದ್ರ ಕ್ಯಾಪಿಟಲ್ ಏನ್ ಹೇಳ್ತೀವಿ ಅದು XYZ, ಅದು ಫುಲ್ ಫಂಡಮೆಂಟಲ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ಟೆಕ್ನಿಕಲ್ಸ್ ಬರುತ್ತೆ ಇದ್ರಲ್ಲಿ. ಓಕೆನಾ, ಇದ್ರಲ್ಲೆಲ್ಲ ತೋರಿಸ್ತಾ ಇರುತ್ತೆ. ಇದು ನಾನು ಜಾಸ್ತಿ ನೋಡಲ್ಲ ಇಲ್ಲಿ. ಸೊ ಹೀಗೆ ಇನ್ನೊಂದು ಪ್ಲಸ್ ಮತ್ತೆ ಆಡ್ ಮಾಡ್ಬೇಕು, ಯಾವುದು ITC ಅನ್ಕೊಳ್ಳೋಣ. ITC ಆಡ್ ಮಾಡ್ಬೇಕು ಅಂದ್ರೆ ಇಲ್ಲ ಹಾಕಿದ್ರೆ ಅದು ಇಲ್ಲ ಆಡ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಚಾರ್ಟ್ ಅಲ್ಲಿ ನಮ್ಗೆ ITC ಚಾರ್ಟ್ ಬರುತ್ತೆ. ಈ ರೀತಿ ನೀವು ಎಷ್ಟು ಬೇಕಾದ್ರೂ ಆಡ್ ಮಾಡ್ಕೊಳ್ಳಿ. ಓಕೆನಾ, ಬ್ಯಾಂಕ್ ನಿಫ್ಟಿ ಬೇಕು, ಅದು ಸ್ಟಾಕ್ ಅಲ್ಲ, ಅದಿಂದ ಇಷ್ಟು ಬ್ಯಾಂಕ್ ನಿಫ್ಟಿ. ಇಲ್ಲಿ ಸೋರ್ಸ್ ಅಲ್ಲೂ ಬೇಕಾದ್ರೆ ಇದಕ್ಕೂ ಹೊಡೆದಿಟ್ಬಿಟ್ರೆ, ನಾವು ಸೆಲೆಕ್ಟ್ ಮಾಡಿಟ್ಬಿಟ್ರೆ ಬ್ಯಾಂಕ್ ನಿಫ್ಟಿ ಬಂತು. ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಇದೆ. ಓಕೆ, ಫಿನ್ ನಿಫ್ಟಿ ಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರದ್ ಏನೇ ಬೇಕು ಅಂದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು ಇಲ್ಲೆಲ್ಲ ಬರ್ತಾ ಇರುತ್ತೆ. ಓಕೆ, ಸೊ ಆಲ್ಮೋಸ್ಟ್ 11 ಮಿನಿಟ್ಸ್ ಆಗಿದೆ. ಸೊ ಇಷ್ಟು ಆಯ್ತು. ಇಲ್ಲಿ ಆಡ್ ಮಾಡ್ಕೊಳ್ಳೋದು ಗೊತ್ತಾಯ್ತಲ್ವಾ. ಸಪ್ರೇಟ್ ಲಿಸ್ಟೇ ಮಾಡ್ಕೋಬಹುದು. ಇಲ್ಲಿ ಹೋಗಿ ಕ್ರಿಯೇಟ್ ಲಿಸ್ಟ್ ಕೊಟ್ರೆ ಇಂಪೋರ್ಟ್ ಮಾಡ್ಕೋಬಹುದು. ನಾವು ಹೊರಗಡೆ ಒಂದು ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಲಿಸ್ಟ್ ನ ಇಂಪೋರ್ಟ್ ಮಾಡ್ಕೊಂಡು ಹಾಕೋಬಹುದು ಇದ್ರಲ್ಲಿ. ಸೊ ಕ್ರಿಯೇಟ್ ಇದ್ರಲ್ಲಿ ತೋರಿಸ್ತಾ ಇಲ್ಲ. ಸೇಮ್ ಕ್ರಿಯೇಟ್ ಮಾಡಿ ಅದಕ್ಕೆ ಹೆಸರು ಕೊಟ್ಟು, ಇವಾಗ ಇಲ್ಲೇನೆ ನಮ್ಗೆ ಇದ್ ಮಾಡ್ಬೇಕು ಅಂತ ಹೇಳಿದ್ರೆ ಬೇಡ. ಸೊ ಇಲ್ಲಿ ಆಡ್ ಮಾಡ್ಕೊಳ್ತಾ ಹೋಗ್ತಾ ಇರೋದಷ್ಟೇ. ಇದ್ರ ಹೆಸರನ್ನು ಚೇಂಜ್ ಮಾಡ್ಕೋಬಹುದು ನಾವು. ಸೊ ಅಷ್ಟೇ. ಇದ್ರ ಬೇಕಾಗಿರೋ ಅಷ್ಟು ಒಂದಷ್ಟು ಅಂದ್ರೆ ಇವಾಗ ಲಾಸ್ಟ್ ಪ್ರೈಸ್ ತೋರಿಸ್ಬೇಕಾ, ಚೇಂಜ್ ಪರ್ಸೆಂಟೇಜು, ವಾಲ್ಯೂಮ್ ತೋರಿಸ್ಬೇಕು ಅಂದ್ರೆ ವಾಲ್ಯೂಮ್, ಈ ತರದ್ದು ಆಡ್ ಮಾಡ್ಕೋಬಹುದು. ಲೋಗೋ ಬೇಕು ಅಂದ್ರೆ ಲೋಗೋ ಬೇಡ ಅಂದ್ರೆ ಲೋಗೋ ಬೇಡ. ಸೊ ಈ ತರ ಇವಾಗ ವಾಲ್ಯೂಮ್ ಬೇಡ ಅಂತ ಹೇಳಿದ್ರೆ ವಾಲ್ಯೂಮ್ ಹೋಗುತ್ತೆ. ಈಗ ವಾಲ್ಯೂಮ್ ನನಗೆ ಬೇಕು, ವಾಲ್ಯೂಮ್ ತೋರಿಸ್ತಾ ಇದೆ ಇಲ್ಲಿ. ಓಕೆನಾ, ಸೊ ಇವಾಗ ಲಾಸ್ಟ್ ಪ್ರೈಸ್ ಏನಿರುತ್ತೆ, ಲಾಸ್ಟ್ ಪ್ರೈಸ್ ತೋರಿಸ್ಬೇಡ ಅಂದ್ರೆ ತೋರಿಸಲ್ಲ. ಲಾಸ್ಟ್ ಪ್ರೈಸ್ ಬೇಕು ಅಂದ್ರೆ ಹಾಕೋಬಹುದು. ಎಷ್ಟು ಚೇಂಜ್ ಆಗಿದೆ, ಪರ್ಸೆಂಟೇಜ್ ವೈಸ್ ಏನ್ ಚೇಂಜ್ ಆಗಿದೆ. ಇದ್ರ ಜೊತೆನೆ ಇದ್ರ ಮಧ್ಯದಲ್ಲೇ ನೀವು ಆಡ್ ಸೆಕ್ಷನ್ ಹಾಕೋಬಹುದು. ಈ ಸೆಕ್ಷನ್ ಹೆಸರು ಕೊಡ್ಬೋದು. ಇಂಡೆಕ್ಸ್ ಅಂತ ಹಾಕೋಣ, ಇಂಡೆಕ್ಸ್. ಸೊ ಇವಾಗ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಅಲ್ವಾ, ಹೇಳ್ಕೊಂಡಿದ್ದು ಕೆಳಗಡೆ ಬಿಟ್ರೆ ಇಂಡೆಕ್ಸ್ ಸೆಕ್ಷನ್ ಬರುತ್ತೆ. ಓಕೆನಾ, ಇಲ್ಲಿ ಹೋಗಿ ಇಲ್ಲಿ ಹಾಕ್ಬಿಟ್ಟು ಆಡ್ ಸೆಕ್ಷನ್ ಕೊಡಿ. ಇದ್ರ ಕೆಳಗಡೆ ಇದ್ರ ಮೇಲೆ ಹಾಕಿ ಸ್ಟಾಕ್ಸ್ ಅಂತ ಹಾಕಿ, ಸ್ಟಾಕ್ಸ್ ಅಲ್ಲಿ ಇರುತ್ತೆ. ನಿಫ್ಟಿ ಕೆಳಗಡೆ ಎಳೆದು ಹಾಕಿದ್ರೆ ಕೆಳಗಡೆ ಬರುತ್ತೆ. ಓಕೆ, ಇವಾಗ ಇಲ್ಲಿ ನಾನು ಇವಾಗ ಇನ್ನೊಂದು ಹಾಕ್ತೀನಿ. ಯಾವುದು ICICI ಹಾಕೋಣ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ಈ ತರ. ಸೊ ಇಲ್ಲಿಂದ ಸೆಕ್ಷನ್ ಯಾವ ಬೇಕು ನಿಮ್ ಸೆಕ್ಷನ್ ಹೇಳ್ಕೊಂಡು ಅದು ಕೆಳಗಡೆ ಹಾಕೋತಾ ಇದ್ರೆ ಆ ತರ ಬರ್ತಾ ಇರುತ್ತೆ. ಈ ತರ ಅಷ್ಟೇ. ಮತ್ತೆ ಎಲ್ಲೆಲ್ಲಿ ಬೇಕೋ ಡ್ರ್ಯಾಗ್ ಮಾಡ್ಕೊಳ್ಳೋದು ಅಷ್ಟೇ. ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ಕೊಂಡ್ರೆ ಹೋಗ್ತಾ ಇರುತ್ತೆ. ಓಕೆ, ಮತ್ತೆ ಇನ್ನೇನಿದೆ, ಚಾಟ್ ಎಲ್ಲ ಸೇಮ್. ಈ ಚಾಟ್ ಗಳು ಏನಿರುತ್ತೆ, ಇದು ನೀವು ಏನ್ ಸೇವ್ ಮಾಡಿರ್ತೀರಾ, 3-4 ಆಯ್ತು ಅಂತ ಹೇಳಿದ್ರೆ ಇದೆಲ್ಲ ಇಲ್ಲಿ ಇರುತ್ತೆ. ಇದನ್ನೇ ಕಾಪಿ ಮಾಡ್ಕೊಂಡು ಈ ಚಾಟ್ ಅಲ್ಲಿ ಇಂಡಿಕೇಟರ್ಸ್ ಎಲ್ಲ ಹಾಕೊಂಡು ಕಾಪಿ ಮಾಡ್ಕೊಂಡು ನಾವು ಬೇರೆ ಚಾಟ್ ಗಳನ್ನ ಹೊಸದಾಗಿ ಕ್ರಿಯೇಟ್ ಮಾಡ್ಬೋದು. ಅದಷ್ಟೊಂದೆಲ್ಲ ಬೇಡ, ಈಗ ಸದ್ಯಕ್ಕೆ ಇಷ್ಟೇ ಸಾಕು. ಸೊ ನೆಕ್ಸ್ಟ್ ಏನ್ ಬೇಕಾಗುತ್ತೆ ನೋಡ್ಕೊಂಡು ಮಾಡೋಣ. ಇಂಡಿಕೇಟರ್ಸ್, ಇವಾಗ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಅಂದ್ರೆ ಏನು, ಅದು ಹೇಗ್ ಮಾಡಿರ್ತಾರೆ, ಆ ಇಂಡಿಕೇಟರ್ನ ಏನೇನ್ ಲೆಕ್ಕಾಚಾರ ಇರುತ್ತೆ, ನಾವು ಅದನ್ನ ಹೇಗೆ ಯೂಸ್ ಮಾಡ್ಕೋಬಹುದು, ಅದನ್ನ ಯೂಸ್ ಮಾಡ್ಕೊಂಡು ಹೇಗೆ ಟ್ರೇಡ್ ಮಾಡ್ಬೋದು, ಇಲ್ಲ ಹೇಗೆ ಒಂದು ಜಾಸ್ತಿ ಸ್ಟಾಕ್ಸ್ ಕರೆಕ್ಷನ್ ತಗೊಂಡಿದ್ಯಾ, ಅದು ಸಪೋರ್ಟ್ ಅಲ್ಲಿ ಇದೆಯಾ ಇಲ್ವಾ, ಏನು ಅದರ ಅರ್ಥ ಅನ್ನೋದೆಲ್ಲ ನೋಡ್ಕೊಳ್ತಾ ಬರೋಣ. ಓಕೆನಾ, ಸೊ ನೆಕ್ಸ್ಟ್ ಇಂಡಿಕೇಟರ್ಸ್, ಯೂಸ್ ಆಗುವಂತ ಇಂಡಿಕೇಟರ್ಸ್ ಮೇಲೆ ಮಾಡಿದ್ರೆ ಆಗುತ್ತೆ ಅಂತ ಅನ್ಸುತ್ತೆ. ಅಷ್ಟೇ, ಒಂದಷ್ಟು ನೋಡೋಣ. ಸಪೋರ್ಟ್, ಪ್ರೈಸ್ ಆಕ್ಷನ್, XYZ ಏನೇನ್ ಬರುತ್ತೆ ನಂಗೆ ಒಂದಷ್ಟು ಅದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಇವತ್ತಿಗೆ ಇಷ್ಟು ಸಾಕು. ಒಂದು 3 ವಿಡಿಯೋ ಮಾಡಿದ್ದೀನಿ. ಸೊ ಬೇಸಿಕ್ಸ್ ತಿಳಿಸೋ ಅಂತದ್ದು, ಟ್ರೇಡಿಂಗ್ ವ್ಯೂನ ಹೆಂಗ್ ಯೂಸ್ ಮಾಡ್ಬೇಕು ಅಂತ. ಇನ್ನೇನಾದ್ರೂ ಬಿಟ್ಟಿದ್ದೀನಾ? ಇಲ್ಲಿ ಹೋಗಿ ಇವಾಗ ನೀವು ಡೈರೆಕ್ಟ್ ನಂಗೆ ಡಾರ್ಕ್ ಮೋಡ್ ಬೇಕು, ನಾನು ಡಾರ್ಕ್ ಮೋಡ್ ಯೂಸ್ ಮಾಡೋದು. ಡಾರ್ಕ್ ಮೋಡ್ ಬೇಕು ಅಂದ್ರೆ ಡಾರ್ಕ್ ಮೋಡ್ ಇಲ್ಲಿ ಹಾಕೊಂಡ್ರೆ ಎಲ್ಲ ಡಾರ್ಕ್ ಮೋಡ್ ಬಂದ್ಬಿಡುತ್ತೆ. ಓಕೆನಾ, ಸೊ ಹೀಗಿರುತ್ತೆ. ಡಾರ್ಕ್ ಮೋಡ್ ಇಟ್ಕೊಂಡ್ರೆ ಒಳ್ಳೇದು. ಕಣ್ಣಿಗೂ ಜಾಸ್ತಿ ಏನು ತೊಂದರೆ ಆಗೋದಿಲ್ಲ. ತುಂಬಾ ಲೈಟ್ ಇದ್ರೆ ಜಾಸ್ತಿ ಹೊತ್ತು ನಾವು ನೋಡ್ತಾನೆ ಇರ್ತೀವಿ, ಹಾಗಾಗಿ ಕಣ್ಣೇನಾದ್ರೂ ಸ್ವಲ್ಪ ತೊಂದರೆ ಆಗಬಹುದು ಫ್ಯೂಚರ್ ಅಲ್ಲಿ. ಸೊ ಇಷ್ಟೇ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್
ಯಾವ ವಿಡಿಯೋ ಅಂತ ನಾನು ಚೆಕ್ ಮಾಡ್ಬಿಟ್ಟು ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.